ನಾನು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ಟೆರರಿಸ್ಟ್ ಅನ್ನೋದ ಮೂಲಕ ಅಂದರೆ ಪ್ರಧಾನಮಂತ್ರಿಗಳನ್ನು ಒಬ್ಬ ಟೆರರಿಸ್ಟ್ ಅನ್ನೋಂಥ ಪದಗಳನ್ನು ಬಳಕೆ ಮಾಡ್ಕೊತಾರಂದ್ರಿಗಿನ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂಥ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಅಪಮಾನ ಮಾಡಿದಂಥ ಆಗಿದೆ. ಯಾಕಂದರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಒಂದು ಕುಟುಂಬವನ್ನು ಓಲೈಕೆ ಮಾಡೋಕ್ಕೆ ಸಲುವಾಗಿ ಮಾಡಿಕೊಳ್ಳೋ ಸಲುವಾಗಿ ಇವತ್ತು ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಟೆರರಿಸ್ಟ್ ಅನ್ನೋಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಬಹುಶಃ ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರಿಗೆಲ್ಲರೂ ಕೂಡ ನಿಜವಾದಂಥ ಟೆರರಿಸ್ಟ್ ಯಾರು ಅಂತೇಳಿ ಇವತ್ತು ಅವರು ಬಹಿರಂಗಪಡಿಸ್ಬೇಕಾಗುತ್ತೆ. ಇವತ್ತು ನಿಜವಾದಂಥ ಟೆರರಿಸ್ಟನ್ನು ಯಾಸಿನ್ ಮಾಲಿಕನ್ನು ಏನು ಮಾಡ್ತಾರೆ, ಯಾಸಿನ್ ಮಾಲಿಕನ್ನು ಇವರು ಸನ್ಮಾನ ಮಾಡ್ತಾರೆ. ಯಾಸಿನ್ ಮಾಲಿಕ್ ಅವನ ಟೆರರಿಸ್ಟನ್ನು ಸನ್ಮಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾರತವನ್ನು ತುಂಡು ಕತ್ತರಿಸಿ ಅನ್ನೋಂಥವ್ರನ್ನ ಅವರು ಕಾಂಗ್ರೆಸ್ಸಿನವರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಗೌರವವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ಅವ್ರನ್ನ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಲ್ಲುವಂಥ ಕೆಲಸ ಮಾಡ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಏನಂದು ಕರಿಬೇಕು, ಇಷ್ಟು ಮಂದಿಗೆ ಟೆರರಿಸ್ಟ್ಗಳನ್ನು ಗೌರವಯುತವಾಗಿ ಸನ್ಮಾನವನ್ನು ಮಾಡೋಂಥ ಕೆಲಸ, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಗೌರವವನ್ನು ಕೊಡೋಂಥ ಕೆಲಸ, ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರು ಗೌರವದಿಂದ ಮಾತಾಡಿ ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಟೆರರಿಸ್ಟ್ ಅನ್ನಂತ ಹೇಳಿದಂಥವ್ರಿಗೆ ಇವತ್ತು ಇಷ್ಟು ಮಂದಿಗೆ ತಾವು ಸನ್ಮಾನವನ್ನು ಗೌರವವನ್ನು ಕೊಟ್ಕೊತ ಬಂದರೆ ನಿಮ್ಮನ್ನೇನಂದು ಕರಿಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ಇವತ್ತು ಕೇವಲ ಅಂದ್ರೆಗಿನ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭಾಳಷ್ಟು ಸಾರಿ ನಾನು ಲೋಕಸಭೆ ಇದ್ದಂಥ ಟೈಮಲ್ಲಿ ನನ್ನ ಜೊತೆಲಿ ಕೂಡ ಅಡ್ಡಾಡ್ತಿದ್ರು. ನಾನು ಬಹುಶಃ ಇದನ್ನಾಗಲೂ ಅರ್ಥ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು ಮೊನ್ನೆ ಪಾರ್ಲಿಮೆಂಟದಲ್ಲಿ ಅವರು ಇಳಿಯೋಂಥ ಟೈಮಲ್ಲಿ ಅವ್ರಿಗೆ ಕೈಯನ್ನು ಕೊಟ್ಟು ಸಾಥ್ ಕೊಟ್ಟು ಅವ್ರನ್ನ ಮೆಟ್ಲಲ್ಲಿ ಇಳಿಸೋಂಥ ಕೆಲಸ ಮಾಡಿದರು. ಅಂದರೆ ನಾನೇನು ಹೇಳ್ತೀನಿ ಅಂದ್ರಿಗಿನ ಇವತ್ತು ನಿಮ್ಮ ಮಗನ ಥರನೇ ನೀವು ಸಣ್ಣ ಖರ್ಗೆ ಥರ ನೀವು ಮಾತಾಡ್ತೀರಿ ಅಂದ್ರಿಗಿನ ಅದು ಸರಿಯಲ್ಲ. ಅದು ನಿಮ್ಮ ಮಗ ಅಂತ ಮಾತಾಡ್ತಾನೆ, ಆ ಸಣ್ಣ ಖರ್ಗೆ ಏನು ಬೇಕಾದ್ರೆ ಅದು ಮಾತಾಡ್ತಾನೆ. ನಿಮ್ಮ ಮಗನ ಥರ ತಾವು ಕೂಡ ಮಾತಾಡೋದು ಕಲ್ತೀರಿ. ಯಾಕಂದರೆ ಪ್ರಧಾನಮಂತ್ರಿಗಳನ್ನ ಇವತ್ತು ಒಬ್ಬ ಟೆರರಿಸ್ಟ್ ಅಂದಂಥ ಪದಗಳನ್ನು ಬಳಕೆ ಮಾಡ್ಕೊತೀರಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ಅಪಮಾನ ಅಲ್ಲೇನು? ನಿಮ್ಮ ಮಗಂತೂ ಸ್ವಲ್ಪ ಆತನಿಗೆ ತಿಳುವಳಿಕಿಲ್ಲ, ಏನು ಬೇಕಾದ್ರೆ ಮಾತಾಡ್ತಾನೆ. ಆದರೆ ನೀವು ಕೂಡ ಮಗನ ಥರ ನೀವು ಕೂಡ ಕಲ್ತ್ಬಿಟ್ರೆ ನಾಳೆ ಹೆಂಗೆ ಹೋಗ್ಬೇಕು, ಈ ವ್ಯವಸ್ಥೆ ಹೆಂಗೆ ಆಗಬೇಕು?